ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೆ ಆ್ಯಕ್ಚುಲಿ ತಿಂಡಿ ದೋಸೆ ನಮಗೆ ಅಡುಗೆ ಮಾಡಿಬಿಟ್ಟಿದ್ದೀನಿ ಒಂದೇ ಸಲ. ಯಾಕೆಂದರೆ ಸ್ವಲ್ಪ ಮಧ್ಯಾಹ್ನದ ಹೊತ್ತೆಲ್ಲ ರುಬ್ಬಿಕ್ಕಿರೋದ್ರಿಂದ ಬರೋದಕ್ಕೆಲ್ಲ ಆಗಲ್ಲ. ಹಂಗಾಗಿ ನಾನು ಒಂದು ಸ್ವಲ್ಪ ಕೆಮ್ಮಿರೋದ್ರಿಂದ ಸ್ವಲ್ಪ ಕಷಾಯ ಮಾಡ್ಕೊಳ್ಳೋಣ ಅಂಥೇಳಿ ಕಷಾಯ ಮಾಡ್ಕೊಂಡು ಕುಡಿತಾಯಿದ್ದೀನಿ. ನಿನ್ನೆ ವ್ಲಾಗನ್ನು ಶೇರ್ ಮಾಡಿದ್ದೆ ನಾನು. ಚಿನ್ನದ ರೇಟ್ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ, ಆ ಮಟ್ಟಕ್ಕಿದೆ ಅಂತ. ನಿಮಿಷ ಗೈಸ್ ಕುಡಿದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಸೊ ಆ ವ್ಲಾಗ್ಗೆ ಒಂದು 6ರಿಂದ 7 ಜನಕ್ಕೆ ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ತುಂಬ ಒಳ್ಳೆ ಇನ್ಫಾರ್ಮೇಷನ್ ಅಂತ ಕೂಡ ಹೇಳಿದ್ದೀರಾ. ಕಷಾಯ ಕುಡಿದಿರೋದಕ್ಕೆ ಬಾಯೆಲ್ಲ ಒಂಥರ ಕಹಿ ಇದೆ ಗೈಸ್. ಇವತ್ತು ಗುರುವಾರ, ಮನೇಲಿ ಎಲ್ಲ ಆಲ್ರೆಡಿ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ನೋಡ್ತಾ ಇರ್ಬೋದು, ರಾಯರ ದಿನ ಇವತ್ತು. ಪೂಜೆ ಮಾಡಿದ್ರೆ ಏನೋ ಒಂಥರ ನನಗೆ ಪಾಸಿಟಿವ್ನೆಸ್ ಮೈಂಡಿಗೆ ಬಂದಂಗೆ ಆಗಿಬಿಡುತ್ತೆ. ಒಂಥರ ಖುಷಿನೂ ಕೂಡ ಇರುತ್ತೆ. ಏನಾದರೂ ನಮಗೆ ಆಗಲ್ಲ ಅನ್ನೋದು ಕೂಡ ಏನೋ ಒಂದು ಸಕ್ಸಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ನನಗೇನಿಲ್ಲ ಅಂದರೂ ಬೆಳಗ್ಗೆ ಎದ್ದ ತಕ್ಷಣ ಮನೇಲಿ ಪೂಜೆ ಆಗಿಬಿಟ್ಟಿರಬೇಕು. ಇನ್ನು ರಿತಿಕ್ಷಾ ಆ್ಯಸ್ ಯೂಶ್ವಲ್ಲು ಸ್ಕೂಲಿಗೆ ಹೋದ್ಲಿ. ಈಗ ಲೋಕಿ ಬಿಟ್ಬಿಟ್ಟು ಬರೋಕ್ಕೆ ಅಂತ ಹೋಗಿದ್ದಾರೆ. ಇನ್ನು ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನಿಮಗೆ ನನ್ನ ತಮ್ಮನೇಲಿ ನೋಡಿದ್ರೇ ಗೊತ್ತಾಗಿರುತ್ತೆ. ಸೊ ಅದ್ರ ಬಗ್ಗೆನೇ ಒಂದು ಸ್ವಲ್ಪ ಡೆಫಿನೇಷನ್ ಕೊಡೋಣ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಆ್ಯಕ್ಚುಲಿ ಈಗ ನೀವು ನೋಡ್ತಾ ಇರ್ಬೋದು, ಸೋಷಲ್ ಮೀಡಿಯಾ ಅಂತ ಬಂದಮೇಲೆ ತುಂಬ ಜನಕ್ಕೆ ತುಂಬ ಥರದ್ದು ಹೆಲ್ಪು ಆಗಿದೆ, ಅನ್ಹೆಲ್ಪು ಕೂಡ ಆಗಿದೆ. ಅದರಲ್ಲಿ ಇವಾಗ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಈಗ ಏನಂತಾರೆ, ಚಿನ್ನ ತಗೊಳೋದಕ್ಕೆ ಸ್ವಲ್ಪ ಜನ ಕೂಡ ಕಡಿಮೆ ಆಗಿಬಿಟ್ಟಿದ್ದಾರೆ. ಸೊ ಜನ ಕಡಿಮೆ ಆಗಿರೋದ್ರಿಂದ ಈಗ ಏನು ಮಾಡ್ತಾಯಿದ್ದಾರೆ, ಅವರು EMI ಆಪ್ಷನ್ ಗೋಲ್ಡ್ಗೂ ಬಂದುಬಿಟ್ಟಿದೆ. EMI ಆಪ್ಷನ್ ರೀತಿಲಿ ಗೋಲ್ಡನ್ನ ಕಟ್ತಾ ಇದ್ದಾರೆ. ಕೆಲವರು ಅಂದ್ಕೊಬೋದು ನಮಗಾಗಲ್ವಲ್ಲ, ನಾವು ತೊಗೊಂಬಿಡೋಣ ಅಂತ ಹೇಳಿ. EMI ಆಪ್ಷನಲ್ಲಿ ಮೊದಲಿಗೆ ಏನನ್ಸುತ್ತೆ ಅಂದರೆ ಎಲ್ರಿಗೂ ಖುಷಿಯಾಗುತ್ತೆ. ಯಾಕೆಂದರೆ EMIಯಲ್ಲಿ ನಾವು ಏನಾದ್ರು ತೊಗೊಳೋಣ, ಅದು ಕ್ಯಾಶ್ ಕೊಟ್ಟು ತೊಗೊಳಕ್ಕಾಗಲ್ಲ ಅಂತ ಹೇಳಿ. ಬಟ್ ಒಂದು ತಿಳ್ಕೊಳ್ಳಿ, EMI ಆಪ್ಷನಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಬ್ಯಾಂಕ್ಗೆ ಮರ್ಜ್ ಮಾಡ್ತಾಯಿದ್ದಾರೆ ನಮ್ಮ ಅಕೌಂಟ್ನ. ಅದು ಯಾವ ಥರ ಅಂತ ಹೇಳಿದ್ರೆ, ಈಗ ಒಡವೆ ನಾವು ತೊಗೋತೀವಿ, ನಾವು ಒಡವೆ ತೊಗೊಂಡಿದ್ದು ಇವಾಗ ಸಪೋಸ್ ನಾವು ಒಂದು 2 ಲಕ್ಷ ಒಡವೆ ಆಗಿರುತ್ತೆ, ನಾವು ಒಂದು 30,000 ಡೌನ್ ಪೇಮೆಂಟ್ ಕೊಡ್ತೀವಿ. ಇನ್ನು ಮಿಕ್ಕಿದ್ದು HDFCಗೋ ಅಥವಾ ಗೋಲ್ಡ್ ಲೋನೋ ಈ ಥರ ಮಾಡಿಸಿ ಕೊಡ್ತಾಯಿದ್ದಾರೆ. 6 ಕಂತು ಅಂತ ಇರುತ್ತೆ. ಆ 6 ಕಂತಲ್ಲಿ ನೀವೇನಾದರೂ ಅಮೌಂಟ್ನ ಕಟ್ಟಲಿಲ್ಲ ಅಂತ ಹೇಳಿದ್ರೆ, ನೀವೇನು 30,000 ಕೊಟ್ಟಿರ್ತೀರಲ್ಲ ಅದು ನೀವೇ ಕಳ್ಕೊಳ್ತೀರಾ. ಯಾವ ಥರ ಅನ್ನೋದನ್ನು ಹೇಳ್ಬಿಡ್ತೀನಿ ಗೈಸ್. ಮೊದಲಿಗೆ ನೀವು ಇಲ್ಲಿ ಗೋಲ್ಡ್ ಅಂಗಡಿಲಿ 30,000 ಡೌನ್ ಪೇಮೆಂಟು ಕೂಡ ಕಟ್ಟಿರ್ತೀರ. ಅದಾದಮೇಲೆ ಬ್ಯಾಂಕ್ ಲೋನ್ ಮಾಡಿಸಿರ್ತಾರೆ. ಅಲ್ಲಿ 1,70,000 ನೀವು 2 ಲಕ್ಷ ಗೋಲ್ಡ್ ತೊಗೊಂಡಿದ್ದೀರ ಅಂದರೆ 30 ಕಟ್ಟಿದ್ರೆ ಇನ್ನು 1,70,000 ಇರುತ್ತೆ. ಇನ್ನು 1,70,000 ಏನು ಮಾಡುತ್ತೆ, ಲೋನ್ ಕೊಡಿಸಿರ್ತಾರೆ. ಆ ಲೋನು ನಿಮಗೆ ಬರೀ ನೀವೇನು 1,70,000 ತೊಗೊಂಡಿರ್ತೀರ, ಅದು 1,70,000ಕ್ಕೆ ಬರೀ ಲೋನ್ ಕೊಟ್ಟಿರಲ್ಲ ಅವರು. ಆ 1,70,000ಕ್ಕೆ ನೀವು ಇಂಟ್ರೆಸ್ಟ್ ಕೂಡ ಕಟ್ಟಬೇಕಾಗತ್ತೆ. ಅಲ್ಲಿ ಇಂಟ್ರೆಸ್ಟ್ ಕೂಡ ಕಟ್ಟೋದು 1 ತಿಂಗಳು ಲೇಟ್ ಆದ್ರೂ ಕೂಡ ಮತ್ತೆ ಬಡ್ಡಿಗೆ, ಇವಾಗೆಲ್ಲ ಗೊತ್ತೇ ಇರುತ್ತೆ ನಿಮಗೆ, 1 ಲಕ್ಷಕ್ಕೆ 1.5 ಲಕ್ಷಕ್ಕೆ ನೀವು ಬಡ್ಡಿ ಕಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ಡಬಲ್ ಆಗ್ತಾ ಇರುತ್ತೆ. ಬಟ್ ಬ್ಯಾಂಕಲ್ಲಂತೂ ₹1 ₹2 ಕೊಟ್ಟಿರಲ್ಲ. ನಾನು ನಿಮ್ಗೆ ಅವ್ರು ಅಂತಾರೆ, HDFC ಈ ಬ್ಯಾಂಕ್ಗಳಲ್ಲೆಲ್ಲ ಮಿನಿಮಮ್ ಏನಂದರೂ ₹1.5 ಈ ಥರ ಕೊಡ್ತಾರೆ. ₹1.5 ಲೋನಲ್ಲಿ ನೀವು ಕಟ್ಟಿಲ್ಲ ಅಂತ ಹೇಳಿದ್ರೆ, ಈ ತಿಂಗಳು ಕಟ್ಟೋಕ್ಕಾಗಿಲ್ಲ ಅಂತ ಹೇಳಿ ಮತ್ತೆ ಬರೋ ತಿಂಗಳು ಕಟ್ಟಕ್ಕೆ ಹೋದರೆ 1 to ಡಬಲ್ ಆಗುತ್ತೆ. ಇದೇ ಥರ ಹೋದರೆ ನಿಮ್ಗೆ ಇಲ್ಲಿ 30,000 ಕೊಟ್ಟಿರೋದು ವೇಸ್ಟ್ ಆಗಿಬಿಡುತ್ತೆ, ಮತ್ತು ಅಲ್ಲೂ ಕಟ್ಟಿರೋದೂ ವೇಸ್ಟ್ ಆಗುತ್ತೆ EMIಯಲ್ಲಿ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಯಾವುದೇ ರೀತಿಯೂ ಕೂಡ ಅಲ್ಲೂ ಬಡ್ಡಿ ಕಟ್ಟೋಕ್ಕಾಗ್ದಿರ ಇಲ್ಲೂ ಕಟ್ಟೋಕ್ಕಾಗ್ದಿರ ನೀವು ಕ್ಯಾನ್ಸಲ್ ಮಾಡ್ಕೋತೀರಾ ಅಂತ ಅಂದ್ಕೊಳ್ಳಿ. ಸಪೋಸ್ ಏನಾದರೂ ನೀವು ಕ್ಯಾನ್ಸಲ್ ಮಾಡಿಕೊಂಡ್ರೆ, ನೀವೇನು EMI ಆಪ್ಷನ್ನು ಅಂತ ಹೇಳಿ ಗೋಲ್ಡ್ ಅಂಗಡಿಲಿ ನೀವೊಂದು ₹30,000 ಪೇ ಮಾಡಿರ್ತೀರಲ್ವ, ಆ ₹30,000ನ ಅವರು ಮತ್ತೆ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ದುಡ್ಡನ್ನು ಅವರು ನೀವು ಫುಲ್ ಕ್ಲಿಯರ್ ಮಾಡಿದ್ರೇ ಕೊಡೋಕ್ಕಾಗೋದು ಅಂತ ಹೇಳ್ತಾರೆ. ಸಾರಿ ಗಾಯ್ಸ್, ಋತ್ವಿಕ್ ಹಠ ಮಾಡ್ತಿದ್ದ. ಸೊ ಅವನಿಗೆ ತಿಂಡಿ ತಿನ್ನಿಸಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೀವು ಏನು ಫಸ್ಟ್ ₹30,000ನ ಗೋಲ್ಡ್ ಅಂಗಡಿಗೆ ಕಟ್ಟಿರ್ತೀರಲ್ಲ, ಅವ್ರೇನಾದ್ರೂ ಸರ್ ನಮ್ಗೆ EMI ಕಟ್ಟೋಕ್ಕೆ ಆಗ್ತಾಯಿಲ್ಲ,
ಬ್ಯಾಂಕಲ್ಲಿ ಆ ಗೋಲ್ಡ್ನ ತೊಗೊಳಕ್ಕೂ ಆಗ್ತಾಯಿಲ್ಲ, ಈ ದುಡ್ಡನ್ನ ರಿಟರ್ನ್ ಕೊಡಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ಯಾಕೆಂದರೆ ಅವ್ರು ಫಸ್ಟ್ ಹೇಳಿರ್ತಾರೆ. ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನೀವು ಒಂದು ಬೈಕ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರ. ಬೈಕ್ EMIಯಲ್ಲಿ ತೊಗೊಂಡಿದ್ದವರು ಗೊತ್ತಿರುತ್ತೆ. ಬೈಕ್ ಏನಾದರೂ EMI ಆಪ್ಷನಲ್ಲಿ ತೊಗೊಂಡಿಲ್ಲ ಅಂದರೆ, ನೀವೊಂದು ಡೌನ್ ಪೇಮೆಂಟು ಅಂತ ಒಂದು 20,000 ಆಗಲಿ 30,000 ಆಗಲಿ ಕಟ್ಟಿ ತೊಗೊಂಡು ಬಂದಿರ್ತೀರ. ಅದನ್ನು 2 ಕಂತು 3 ಕಂತು ಡ್ಯೂ ಬಿಟ್ಟಿದ್ರಿ ಅಂತ ಹೇಳಿದ್ರೆ, ಕಂತು ಕಟ್ಟಿಲ್ಲ ಅಂತ ಹೇಳಿದ್ರೆ ಮನೆ ಹತ್ರನೇ ಬಂದು ಗಾಡಿ ತೊಗೊಂಡು ಹೋಗ್ತಾರೆ. ಆಮೇಲೆ ನೀವು ಕಟ್ಟಿರ್ತೀರಲ್ಲ, ಆ ಪೇಮೆಂಟು ಇಲ್ಲ, ಗಾಡಿನೂ ಇಲ್ಲ. ಗಾಡಿ ತೊಗೋಬೇಕಾದ್ರೆ ಒಂದು 30,000 ಕೊಟ್ಟಿರ್ತೀರ, ಲಾಸ್ಟ್ ಕೊನೆಯದಾಗಿ ಕಂತುಗಳ್ನೂ ಕಟ್ಟಿರ್ತೀರ, ಅದು ವೇಸ್ಟು ಗಾಡಿ ಹೇಳ್ಕೊಂಡು ಹೋಗ್ತಾರೆ. ಇದೇ ಸೇಮು ನಾವು ವೆಹಿಕಲ್ಸ್ಗಾಗಿರ್ಬೋದು ಅಥವಾ ಏನು ಗಾಡಿ ತೊಗೊಂಡ್ರೆ ಬಡ್ಡಿ ತೊಗೊಂಡಿರೋರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಇದ್ದೇ ಇರುತ್ತೆ. ಯಾರೂ ತೊಗೊಂಡಿರೋ ಇರೋರಿಲ್ಲ ಅಲ್ವಾ. ಸೊ ಅದ್ರ ಪ್ರಕಾರನೇ ಇದು ಅಷ್ಟೇ. ಯಾರಾದರೂ ಆಸೆಪಟ್ಟು ಗೋಲ್ಡಲ್ಲೂ EMI ಸಿಗ್ತಿದೆ ತೊಗೊಳೋಣ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಆಗುತ್ತೆ, ನಾವು ಕಟ್ತೀವಿ ಅನ್ನೋರಿದ್ರೆ ತೊಗೋಬೋದು. ಬಟ್ ಆದ್ರೂ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಇವತ್ತಿನ ರೇಟಲ್ಲಿ ಏನೋ ತೊಗೊಂಬಿಟ್ಟಿರ್ತೀರ ಗೋಲ್ಡ್ ರೇಟು, ಇವತ್ತೇನಿದೆ ಆ ರೇಟಲ್ಲಿ ತೊಗೊಂಡಿರ್ತೀವಿ ಅಂತ ಬಡ್ಡಿ ಕಟ್ಟೋದು, ಬಡ್ಡಿ ಲೆಕ್ಕಾಚಾರನ ನೀವು ನೋಡಿಕೊಂಡ್ರೆ ಅಲ್ಲಿದ್ದು ಅಲ್ಲಿಗೆ ಬರುತ್ತೆ. ಸೊ ಲಾಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ. 1 ತಿಂಗಳು 2 ತಿಂಗಳು ಕಾದರೂ ಪರವಾಗಿಲ್ಲ, ಅಥವಾ 1 ವರ್ಷ ಕಾದರೂ ಪರವಾಗಿಲ್ಲ. ಯಾರಿಗೋ ಬಡ್ಡಿ ಕಟ್ಟಿ ಲಾಸ್ ಮಾಡಿಕೊಂಡು ಒಡವೆನೂ ಇಲ್ಲ ದುಡ್ಡು ಇಲ್ಲ ಅನ್ನೋ ಥರ ತಲೆ ಕೆಡಿಸ್ಕೊಂಡು ಏನೋ ಹೇಳಿದ್ರಲ್ವ, ಇವಾಗ ಸೋಷಲ್ ಮೀಡಿಯಾ ಬಂದಿರೋದ್ರಿಂದ ಎಲ್ಲ ಅದರಲ್ಲಿ ಅವ್ರಿಗೆ ಪ್ರಾಫಿಟ್ ಜಾಸ್ತಿ, ಗೋಲ್ಡ್ ಅಂಗಡಿಯವ್ರಿಗೆ ಪ್ರಾಫಿಟ್ ಆಗುತ್ತೆ. ಈ ಕಡೆ ಒಡವೆ ವ್ಯಾಪಾರ ಮಾಡ್ದಂಗೂ ಆಗುತ್ತೆ. ನಮ್ಗೆ ಡೌನ್ ಪೇಮೆಂಟು ಕಟ್ಟಿರ್ತೀವಿ, ಆದರೆ ನಮ್ಮ ಒಡವೆ ನಾವೇನು ತೊಗೊಂಡಿರ್ತೀವಿ ಅದನ್ನು ನಮ್ಮ ಕೈಯಲ್ಲಿ ಕೊಟ್ಟಿರಲ್ಲ. ನಾವು ಎಲ್ಲಿ ಲೋನ್ ಮಾಡಿಸ್ತಿದ್ದೀವಲ್ವ, HDFC ಬ್ಯಾಂಕಲ್ಲಿ ಲೋನ್ ಮಾಡಿಸ್ತೀವಲ್ವ, ಆ ಬ್ಯಾಂಕ್ ಅವ್ರಿಗೆ ಒಡವೆ ಕೊಟ್ಟಿರ್ತಾರೆ. ಅವ್ರ ಒಡವೆನೂ ಸೇಫಾಗೇ ಇರುತ್ತೆ. ನೀವು ಕಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಒಡವೆನೂ ಕೊಡಲ್ಲ, ಈ ಡೌನ್ ಪೇಮೆಂಟು ಇಲ್ಲ. ಬಟ್ ಯಾವುದೇ ರೀತಿ ಗೋಲ್ಡ್ ಅಂಗಡಿಯವ್ರಿಗೆ ಲಾಸ್ ಆಗೋಲ್ಲ. ಒಡವೆನೂ ಇರುತ್ತೆ ಅವ್ರ ಹತ್ರನೇ, ದುಡ್ಡು ಅವ್ರ ಹತ್ರನೇ ಇರುತ್ತೆ, ನೀವು ಕಟ್ಟಿರೋ ಬಡ್ಡಿನೂ ಅವ್ರ ಹತ್ರ ಇರುತ್ತೆ. ಬ್ಯಾಂಕ್ ಅವ್ರಿಗೂ ಲಿಂಕ್ ಮಾಡ್ಕೊತಾರೆ, ಈ ಥರ ಮಾಡ್ಕೊತಾರೆ. ಸೊ ಇದರಲ್ಲಿ ಎಕ್ಸ್ಪೀರಿಯೆನ್ಸು ಆಗಿರೋರಂತೂ ತುಂಬ ಜನ ಇರ್ತಾರೆ. ಬಟ್ ನೋಡಿ ತಗೊಳ್ಳಿ. ಇನ್ನು ಕೆಲವರು ಇಲ್ಲ, ನಾನು ತಿಂಗಳು ಕಟ್ತೀನಿ, ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಅಂತ ಕೆಪಾಸಿಟಿ ಇರೋರಿದ್ದರೆ ಮಾತ್ರ ಕೈ ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಯಾವುದೇ ರೀತಿ ಮಾಡೋಕ್ಕೆ ಹೋಗಬೇಡಿ, ಇದಕ್ಕೆ ಹೋಗಬೇಡಿ. ಇನ್ನೊಂದು ರೀತಿ ಏನಪ್ಪ ಅಂತ ಹೇಳಿದ್ರೆ, ಇಲ್ಲ ನೀವಂತೂ ತೊಗೊಳ್ಳೇಬೇಕು, ನಮಗೆ ಒಂದೇ ಸತಿ ತೊಗೊಳೋದಕ್ಕಾಗಲ್ಲ ಅಂತ ಹೇಳಿದ್ರೆ ಗೈಸ್, ನಾವೇನು ಮಾಡ್ತಾಯಿದ್ದೀವಿ ಅದನ್ನು ಶೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ತಿಂಗಳಿಗೆ 2,000 ರೂಪಾಯಿ ಕಟ್ತೀನಿ. ಅಂದರೆ ಜನವರಿ 2,000, ಫೆಬ್ರವರಿ 2,000, ಮಾರ್ಚ್, ಈ ಥರ 12 ತಿಂಗಳಿಗೆ 2,000 ಅಂದರೆ 24,000 ರೂಪಾಯಿ ನಾವು ಕಟ್ಟೋ ದುಡ್ಡಾಗುತ್ತೆ. ಅವರು ಅದಕ್ಕೆ ಅಡಿಷ್ನಲ್ಲಾಗಿ 2,000 ಕೊಡ್ತಾರೆ. 24 + 6 2 26 ಆಯಿತು. ಒಂದು ಕಾರ್ಡಿಗೆ 26,000 ಆಗುತ್ತೆ. 1 ವರ್ಷಕ್ಕೆ ನಾವು ಎತ್ತಿಡೋದು. ಅದಕ್ಕೆ ನಾನೇನು ಮಾಡಿಬಿಡ್ತೀನಿ ಅಂದರೆ, ಬರೀ 2,000ನೇ ಅಂತಲ್ಲ ಗೈಸ್, ಕೆಲವರು 500 ರೂಪಾಯಿ ಕಟ್ಟೋರಿದ್ದಾರೆ, 1,000 ರೂಪಾಯಿ ಕಟ್ಟೋರಿದ್ದಾರೆ, ಕೆಲವರು 5,000 ಕಟ್ಟೋರಿದ್ದಾರೆ, ಕೆಲವ್ರು 10,000. ನಮ್ಮ ಕೆಪಾಸಿಟಿ ಹೆಂಗಿದೆಯೋ ಹಂಗೆ. ನಾನು 2,000 ಕಟ್ತೀನಿ ಅಂತ ಹೇಳಿದ್ರೆ ಅದಕ್ಕೆ 2,000 ಸೇರಿಸ್ಕೊಡ್ತಾರೆ. ನೀವು 5,000 ಸೇರಿಸ್ಕೊಡ್ತೀನಿ ಅಂತ ಹೇಳಿದ್ರೆ 5,000 ಸೇರಿಸ್ಕೊಡ್ತಾರೆ. ಆ ಥರ ನಾವು ಎಷ್ಟುದು ಕಾರ್ಡು ಕಟ್ಟುತ್ತೀವೋ ಅದಕ್ಕೆ ಅವರು 1 ವರ್ಷಕ್ಕೆ ಅಷ್ಟು ಸೇರಿಸ್ಕೊಡ್ತಾರೆ. ಎಕ್ಸಾಂಪಲ್, ನೀವು ಈಗ ತಿಂಗಳು 5,000 ಸೇರಿಸ್ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಕಾರ್ಡಿಗೆ 5,000 ರೂಪಾಯಿ ಅವ್ರು ಸೇರಿಸ್ಕೊಡ್ತಾರೆ. ಅದು ಬೆಟ್ರು ಅಂತ ನನಗನ್ಸುತ್ತೆ. ಆಮೇಲೆ ಕೆಲವೊಮ್ಮೆ ನಾನು ಏನು ಮಾಡ್ಕೊತೀನಿ ಅಂತ ಹೇಳಿದ್ರೆ, ಈಗ ಇದೇ ತಿಂಗಳು ಒಂದು 4,000 ದುಡ್ಡು ಸಿಕ್ಬಿಡ್ತು ಅಂತ ಅಂದ್ಕೊಳ್ಳಿ. ಬಟ್ ಅದನ್ನು ಏನು ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ, ಇವತ್ತು ಒಂದೇ ಸತಿ 4,000 ಕೊಟ್ಟರೆ ಅವರು ಜುಲೈ ಮಂತ್, ಈಗ ಫೆಬ್ರವರಿ ಮಂತೇ ನೀವು 4,000 ಅವ್ರಿಗೆ ಕೊಟ್ಟರೆ ಫೆಬ್ರವರಿ ಮಂತ್ಗೆ 4,000 ಅಂತ ಬರೆದಿರ್ತಾರೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇವತ್ತು ಹೋಗಿ ಫೆಬ್ರವರಿ ಮಂತ್ದು 1-2,000 ಕಟ್ಟಿ ಬರ್ತೀನಿ. ಮತ್ತೆ ಒಂದು 15 ದಿವಸ ಬಿಟ್ಟು ಮಾರ್ಚಿದು ಕಟ್ಕೊಬೇಡಿ ಅಂತ ಹೇಳಿ ಮಾರ್ಚಿದು ಕಟ್ತೀನಿ. ಆಮೇಲೆ ಮಾರ್ಚ್ ತಿಂಗಳು ಬಂದಾಗ ಏಪ್ರಿಲ್ದು ಹಿಂಗೆ ಅರ್ಲಿ ಕಟ್ಕೊಬಿಡ್ತೀನಿ ನಾನು. ಯಾಕಂತ ಹೇಳಿದ್ರೆ ನನಗೆ ಮತ್ತೆ ಇನ್ನೊಂದು ಕಾರ್ಡ್ ತೊಗೊಂಡ್ರೆ ಒಂದು ವರ್ಷದಲ್ಲೇ ನಾನು 2 ಕಾರ್ಡ್ ಮಾಡ್ಕೊಂಡಿರ್ತೀನಿ. ಅವಾಗ 4,000 ರೂಪಾಯಿ ಬೆನಿಫಿಟ್ ಬಂದಂಗೆ ಆಗುತ್ತೆ. 15 ದಿವಸಕ್ಕೆ ಇದು ಬರೋ ತಿಂಗಳದು, ಇದು ಆಚೆ ತಿಂಗಳದು, ಇದು ಇವಾಗ ಕಟ್ಬಿಡಿ ಅಂತ ನಾನು ಕಟ್ಕೊಂಡು ಬಂದುಬಿಡ್ತೀನಿ. ಆವಾಗ ನಮಗೂ ಲಾಸ್ ಆಗೋಲ್ಲ. 1 ವರ್ಷಕ್ಕೆ 12,000 24,000 ಕಟ್ಟೋದನ್ನು ನಾನೇನು ಮಾಡ್ತೀನಿ, 6 ತಿಂಗಳಲ್ಲೇ 24,000 ಕಟ್ಬಿಡ್ತೀನಿ. ಆವಾಗ ಡಬಲ್ ಬಂದಂಗೂ ಆಗುತ್ತೆ. ಸೊ ನಾನು ಈ ಥರ
ಸೇವ್ ಮಾಡ್ಕೊಂಡು ಹೋಗ್ತೀನಿ. ಈ ಥರ ಸೇವ್ ಮಾಡ್ಕೊಂಡಾಗ ಆ ದುಡ್ಡು ನಮ್ಮ ಹತ್ರನೇ ಇದೆ, ಕಾರ್ಡ್ ಇದೆ ಅನ್ನೋ ಥರ ನಮ್ಮದು ನಮ್ಮ ಹತ್ರ ಇದೆ ಅಂತ ಸೇಫ್ಟಿ ಇರುತ್ತೆ. ಬಟ್ ಅದರಲ್ಲೂ ಕೂಡ ಅವ್ರಿಗೇನು ಲಾಸ್ ಆಗೋಲ್ಲ ಗೈಸ್. ಯಾಕೆ ಅಂತ ಹೇಳಿದ್ರೆ ನಾವು ಕೊಟ್ಟಿರೋ ದುಡ್ಡನ್ನ ಅವ್ರು ಇಂಟ್ರೆಸ್ಟಿಗೆ ಬಿಟ್ಕೊಳ್ತಾರೆ, ಅಥವಾ ಒಡವೆ ಅಂಗಡಿಲಿ ಎಷ್ಟೊಂದು ಜನ ಒಡವೆ ಅಡ ಇಡಕ್ಕೆ ಹೋಗ್ತಾರೆ, ಅವ್ರಿಗೆ ಯೂಸ್ ಮಾಡ್ಕೊತಾರೆ. ಈ ಥರ ಆಗುತ್ತೆ. ಯಾವುದೇ ರೀತಿ ಅವ್ರಿಗೂ ಲಾಸ್ ಆಗೋಲ್ಲ, ನಮಗೂ ಲಾಸ್ ಆಗೋಲ್ಲ. ನಮಗೊಂದು ಸೇಫ್ಟಿ ಇರುತ್ತೆ. ನನ್ನ ಕಾರ್ಡ್ ಮುಗೀತು, ನನಗೆ ಯಾವಾಗ ಬೇಕೋ ನನಗೇನಾದರೂ ತೊಗೋಬೋದು. ಒಂದೇ ಸಲ ₹1,00,000 ಮಾಡೋಕ್ಕಾಗಲ್ಲ. 5,000 ರೂಪಾಯಿದು ಒಂದು ತಿಂಗಳೆಲ್ಲ ಕಟ್ಕೊಂಡೋದ್ರೆ 1,00,000ಕ್ಕೆ ಏನಾದರೂ ಒಡವೆ ತೊಗೋಬೋದು. ಈ ಥರ ಸ್ಕೀಮ್ ಹಾಕ್ಕೊಳ್ತೀನಿ. ಸೊ ಈ ಥರದ್ರಲ್ಲಿ ನಾನು ಕೂಡ ಏನಾದರೂ ಒಂದೊಂದು ತೊಗೊಳ್ತಾನೆ ಇರ್ತೀನಿ. ಆವಾಗ ನನಗೂ ಧೈರ್ಯ ಇರುತ್ತೆ, ಏನಾದರೂ ತೊಗೋಬೋದು ಅನ್ನೋ ಕಾನ್ಫಿಡೆಂಟ್ ನಮಗೂ ಇರುತ್ತೆ. ಯಾವುದೇ ರೀತಿ EMI ಆಪ್ಷನಲ್ಲಿ ತೊಗೊಳೋದಕ್ಕೆ ಹೋಗಬೇಡಿ. ಪರ್ಸ್ನಲಿ ನನಗೆ ಅನಿಸಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಇದೆಲ್ಲ ಫೇಕು ಅಂತ ಅನ್ಕೋಬೋದು, ನಿಜವಾಗ್ಲೂ ಇಲ್ಲ. ಬಟ್ ನೀವು ಥಿಂಕ್ ಮಾಡಿ, ಒಂದು ಗಾಡಿ ತೊಗೊಂಡಿರೋರ ಹತ್ರ ನೀವು ಹೋಗಿ ಕೇಳಿ, ಅವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನೀವು ಕಟ್ಟಿ ತೊಗೊಂಬಂದಿದ್ರೂ ಅಷ್ಟೇ, ಒಂದು ಕಂತು ಕಟ್ಟಿಲ್ಲ, 2 ಕಂತು ಕಟ್ಟಿಲ್ಲ ಅಂದರೆ ತೊಗೊಂಡು ಹೋಗ್ತಾರೆ. ಎಲ್ಲ ವೇಸ್ಟು. ಅವಾಗ ಎಷ್ಟೋ ಜನದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲೀಲಿ ಎಷ್ಟೋ ಜನದ್ದು ಈ ಥರ ಆಗಿದೆ. ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿ ತೊಗೊಳ್ಳಿ. ಅದ್ರ ಬದಲು ಕಾರ್ಡ್ ಕಟ್ಕೊಂಡು ಹೋಗಿ, ಅವಾಗ ನಮಗೂ ಸೇಫ್ಟಿ ಇರುತ್ತೆ. ಯಾವಾಗ ಬೇಕೋ ಅವಾಗ ತೊಗೊಂಬರ್ಬೋದು. ಗೋಲ್ಡ್ ಇದೆ ಅನ್ನೋ ರೇಂಜಲ್ಲಿ ಇರ್ಬೋದು. ಸೊ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ಅದು ಕಳೆದೋದಾಗ ಅದರಿಂದ ಆಗೋ ನೋವೇನು ಅಂತ ನಮಗೆ ಮಾತ್ರ ಗೊತ್ತಿರುತ್ತಲ್ವ. ಸೊ ಯಾರೂ ವೇಸ್ಟ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಈಗ ಎಷ್ಟೊಂದು ಜನ ಹೆಣ್ಮಕ್ಳು ಗಾರ್ಮೆಂಟ್ಸಲ್ಲಿ ದುಡಿತಾ ಇರ್ತಾರೆ. ಗಾರ್ಮೆಂಟ್ಸಲ್ಲಿ ತಿಂಗಳ ಸಂಬಳಕ್ಕೆ ಕಾಯಬೇಕಾಗತ್ತೆ. ಇನ್ನು ಕೆಲವ್ರು ಕೂಲಿಗೆ ಹೋಗಿರ್ತಾರೆ, ಇನ್ನು ಕೆಲವ್ರು ಮೂಟೆ ಹೊರೋದಕ್ಕೆ ಹೋಗ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಲಿ ಜೀವನದಲ್ಲಿ ಕಷ್ಟಪಟ್ಕೊಂಡು ಮಾಡ್ತಾನೆ ಇರ್ತೀವಿ. ಅಷ್ಟೆಲ್ಲ ಕಷ್ಟಪಟ್ಟು ಈ ಥರ ಏನೋ ಆಸೆಗೆ ತೊಗೊಂಡು ಒಂದು ಕಡೆ ಕಳ್ಕೊಂಡ್ಬಿಟ್ರೆ ನಮಗೂ ನೋವಾಗುತ್ತೆ, ನಿಮಗೂ ನೋವಾಗುತ್ತೆ. ಅದನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿರೋರಿಗೆ ಅದ್ರ ವ್ಯಾಲ್ಯೂ ಗೊತ್ತಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ನಾನು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಗೈಸ್. ಥ್ಯಾಂಕ್ ಯು, ಲವ್ ಯು ಆಲ್ ಗೈಸ್. ಗೆದ್ದ ನಮ್ಮ ಗಂಗೆ ಮನಸ ಕದ್ದ ನಮ್ಮ ಕಿಂದರಿ ಜೋಗಿ.